ಮೂರು ದೇಶ, ನನ್ನ ಆಸೆಯಂತೆ ನಾನು 3 ದೇಶಕ್ಕೆ ಹೋಗಿ ಬಂದೆ. ಒಂದು ಶ್ರೀಲಂಕಾ, ಮತ್ತೊಂದು ಬಹರಿನ್, ಮತ್ತೊಂದು ಕತಾರ್. ಈ 3 ದೇಶಕ್ಕೆ ಹೋಗ್ಲಿಕ್ಕೂ, ಈ 3 ದೇಶದಲ್ಲಿ ಪರ್ಫಾರ್ಮ್ ಮಾಡ್ಲಿಕ್ಕೆ ನಾನು ತುಂಬಾ ಎಫರ್ಟ್ ಹಾಕಿದ್ದೆ, ನಾನು ತುಂಬಾ ಕಷ್ಟಪಟ್ಟಿದ್ದೆ. ಇದನ್ನ ನಾನು ತುಂಬಾ ಖುಷಿಯಿಂದ ಹೇಳ್ತೇನೆ. ನಾನು ಒಂದು ಗೀತೆಯೊಂದಿಗೆ ನಾವು ಈ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡುವ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಬಹಳ ದಿನಗಳ ನಂತರ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೇನೆ. ಎಲ್ರಿಗೂ ಸ್ವಾಗತ, ಎಲ್ರಿಗೂ ವೆಲ್ಕಮ್. ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ಇನ್ನು ಡೈಲಿ ವ್ಲಾಗ್ ಮಾಡ್ತೇನೆ, ಡೈಲಿ ಮಿಸ್ ಮಾಡದೆ ಎಲ್ಲ ಅಪ್ಡೇಟ್ಸ್ಗಳನ್ನು ಹಾಕ್ತಾ ಇರ್ತೇನೆ ಅಂತ. ಬಟ್ ನನಗೆ ಅದಾಗಲಿಲ್ಲ, ಸಾಧ್ಯ ಆಗಲಿಲ್ಲ. ಯಾಕಂದರೆ ಆ ಟೈಮ್ ಸೀಸನ್ ಆಗಿತ್ತು ಫುಲ್. ನಮಗೆ ಸಿಂಗರ್ಸ್ನವರು ಆಲ್ಮೋಸ್ಟ್ ಎಲ್ಲರೂ ಬ್ಯುಸಿ ಇದ್ದರು. ಆದರೆ ಈ ಟೈಮ್ ಏನಿದೆ ಈಗ ಅಷ್ಟು ಬ್ಯುಸಿ ಯಾರು ಸಹ ಇಲ್ಲ. ಅಂದರೆ ಫುಲ್ ಫ್ರೀ ಇದ್ದಾರೆ ಅಂತ ಹೇಳ್ತಾ ಇಲ್ಲ, ಕಾರ್ಯಕ್ರಮಗಳು ಈ ಟೈಮಲ್ಲಿ ಅಷ್ಟು ಆಗೋದಿಲ್ಲ, ಗ್ಯಾಪಲ್ಲಿ ಆಗ್ತಾ ಇರ್ತದೆ ಕಾರ್ಯಕ್ರಮ. ಸೊ ನಾನು ಫ್ರೀ ಇದ್ದೇನೆ. ಹಾಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳುವ, ನಿಮ್ಮ ಜೊತೆ ಸಿಗ್ತಾ ಇರುವ ಡೈಲಿ ವ್ಲಾಗ್. ನಾನು ಖಂಡಿತ ಇನ್ನು ಡೈಲಿ ನಾವು ವ್ಲಾಗ್ ಮಾಡ್ತಾ ಇರ್ತೇನೆ, ಇದು ಸುಳ್ಳಲ್ಲ, ನಿಜ. ಹಾಗೆ ನಾನು ಖಾಲಿ ಟ್ರಾವೆಲ್ ಮಾಡೋದು, ನಮ್ಮ ಕಾರ್ಯಕ್ರಮದ ವ್ಲಾಗ್ಗಳು ಆ ಥರ ಮಾತ್ರ ಅಲ್ಲ. ನಾನು ಹೇಗೂ ಫ್ರೀ ಇರ್ತೇನೆ. ಈಗ ನಿಮ್ಮ ಇಷ್ಟದ ಗೀತೆಗಳನ್ನಿದ್ದರೆ ನೀವು ಖಂಡಿತವಾಗಿ ಈ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಆಪ್ಷನ್ ಇದೆ, ನಿಮ್ಮ ಇಷ್ಟದ ಗೀತೆಗಳನ್ನು ಕಮೆಂಟ್ ಮಾಡಲಿಕ್ಕೆ. ಕಮೆಂಟ್ ಮಾಡಿ ಹೇಳಲಿಕ್ಕೆ ಕಷ್ಟ ಆಗುವವರು ನನಗೆ ಡೈರೆಕ್ಟ್ ಮೆಸೇಜ್ ಮಾಡಿ ಹೇಳ್ಬೋದು, ಹಾಡುವಂಥ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ, ಸಾಂಗ್ಸ್ ರಿಕ್ವೆಸ್ಟ್ ಮಾಡುವವರು ಕಾರ್ಯಕ್ರಮದಲ್ಲಿ ಯಾವಾಗಲೂ ಹಾಡುವಂಥ ಗೀತೆಗಳಲ್ಲ, ಸ್ವಲ್ಪ ಬೇರೆ ಗೀತೆಗಳನ್ನು ತಿಳಿಸಿ. ಅದೇ ಗೀತೆಗಳನ್ನು ನಮಗೆ ಹಾಡಿ ಹಾಡಿ ನಮಗೆ ಸಹ ಸಾಕಾಗಿದೆ. ಹಾಗೆ ಸ್ವಲ್ಪ ಬೇರೆ ಬೇರೆ ಗೀತೆಗಳನ್ನು ಹಾಡುವ, ಹಾಗೆ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಅಂತ. ನನ್ನ ಮ್ಯೂಸಿಕ್ ಜರ್ನಿ ಒಂದು 6ರಿಂದ 7 ವರ್ಷ, ಅದರ ಒಳಗಡೆ ಅಷ್ಟೇ, ಜಾಸ್ತಿ ಏನಾಗಿಲ್ಲ. ನನ್ನ ಕೆಲವು ಡ್ರೀಮ್ಸ್ ಇತ್ತು. ಅಂದರೆ ನಾನು ಸ್ಟಾರ್ಟಿಂಗಲ್ಲಿ ಎಲ್ಲಿ ಕಾರ್ಯಕ್ರಮ ಆದರೂ, ದೊಡ್ಡ ದೊಡ್ಡ ವೇದಿಕೆ ಕಾರ್ಯಕ್ರಮ ಆಗಿರ್ಬೋದು, ಸಣ್ಣ ವೇದಿಕೆಯಲ್ಲಿ ನಡೆಯುವಂಥ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ ಇದ್ದರೂ ನಾನು ಫ್ರಂಟ್ ಲೈನಲ್ಲಿ ಹೋಗಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಅಂದರೆ ಸ್ವಲ್ಪ ಬೇಗನೆ ಹೋಗೋದು, ಯಾಕಂದರೆ ಫ್ರಂಟ್ ಲೈನ್ ಸಿಗಬೇಕಾದ್ರೆ ನಿಮಗೆ ಗೊತ್ತುಂಟು, ಸ್ವಲ್ಪ ಬೇಗ ಹೋಗಬೇಕಾಗ್ತದೆ. ಕಾರ್ಯಕ್ರಮ ನೋಡಲಿಕ್ಕೆ ಬೇಗನೆ ಹೊರಡೋದು, ಹೋಗಿ ಕೂತ್ಕೊಳ್ಳೋದು. ಎಲ್ಲರ ಈಗ ನಮ್ಮ ಮಂಗಳೂರು, ಉಡುಪಿ ಆಗಿರ್ಬೋದು, ಅಥವಾ ನಮ್ಮ ದೂರದ ಬೆಂಗಳೂರಿಂದ ಬರುವ ಕಲಾವಿದರಾಗಿರ್ಬೋದು, ಎಲ್ಲರ ಕಾರ್ಯಕ್ರಮಗಳನ್ನು ನಾನು ಮುಂದೆ ಕೂತ್ಕೊಂಡು ನೋಡ್ತಾ ಇದ್ದೆ. ನನಗೆ ತುಂಬ ಕಲೀಲಿಕ್ಕೆ ಸಿಕ್ಕಿದೆ ಆ ಟೈಮಲ್ಲಿ. ಆಗ ತುಂಬ ಜನ ಸಿಂಗರ್ಸನ್ನು ನೋಡಿ ನನಗೂ ಆಗಲೇ ಒಂದು ಆಸೆ, ನಾನು ಕೂಡ ಇವರ ಥರ ದೊಡ್ಡ ವೇದಿಕೆಗಳಲ್ಲಿ ನಾನು ಕೂಡ ಹಾಡಬೇಕು, ಈ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಜೊತೆ ನಾನು ಕೂಡ ಸೇರಬೇಕು, ನಾನು ಕೂಡ ಇವ್ರ ಜೊತೆ ಪರ್ಫಾರ್ಮ್ ಮಾಡಬೇಕು, ನಂತರ ನಾನು ಕೂಡ TV ಚಾನಲ್ಗಳಲ್ಲಿ ಒಮ್ಮೆ ಪರ್ಫಾರ್ಮ್ ಮಾಡಿ ಬರಬೇಕು, ನಂತರ ನಾನು ಕೂಡ ವಿದೇಶಕ್ಕೆ ಹೋಗಿ ಕಾರ್ಯಕ್ರಮ ಕೊಡಬೇಕು. ಈ ಥರ ತುಂಬ ಆಸೆಗಳಿತ್ತು. ಹಾಗೆ ಸ್ಟಾರ್ಟಿಂಗಲ್ಲಿ ಒಂದೊಂದು ವೇದಿಕೆಗಳು, ಸಣ್ಣ ಪುಟ್ಟ ವೇದಿಕೆಗಳು ನನಗೆ ಸಿಕ್ಕಿತು. ಭಾಳಷ್ಟು ಮಂದಿ ಸಪೋರ್ಟ್ ಮಾಡಿದರು ನನಗೆ. ನಂತರ ವೇದಿಕೆ ಒಂದೊಂದು ಕಾರ್ಯಕ್ರಮ ಹೋಗ್ತಾ ನಾನೆಂತ ಸ್ಟಾರ್ಟಿಂಗಲ್ಲಿ ಆಸೆ ಇಟ್ಟಿದ್ದೆ, ಆಸೆ ನೆರವೇರಲಿಕ್ಕೆ ಸ್ಟಾರ್ಟ್ ಆಯಿತು. 2 ಚಾನಲ್ ಆಗಿರ್ಬೋದು, ರಿಯಾಲಿಟಿ ಶೋ, ಅದರಲ್ಲಿ ಭಾಗವಹಿಸಿದೆ. ಅಷ್ಟು ದೊಡ್ಡ ವೇದಿಕೆಗೆ ಹೋಗುವಂಥ ಒಂದು ಅವಕಾಶ ನನಗೆ ಸಿಕ್ಕಿತು, ಸೌಭಾಗ್ಯ. ನಂತರ 3 ದೇಶ, ನನ್ನ ಆಸೆಯಂತೆ ನಾನು 3 ದೇಶಕ್ಕೆ ಹೋಗಿ ಬಂದೆ. ಒಂದು ಶ್ರೀಲಂಕಾ, ಮತ್ತೊಂದು ಬಹರಿನ್, ಮತ್ತೊಂದು ಕತಾರ್. ಈ 3 ದೇಶಕ್ಕೆ ಹೋಗ್ಲಿಕ್ಕೂ, ಈ 3 ದೇಶದಲ್ಲಿ ಪರ್ಫಾರ್ಮ್ ಮಾಡಲಿಕ್ಕೆ ನಾನು ತುಂಬ ಎಫರ್ಟ್ ಹಾಕಿದ್ದೆ, ನಾನು ತುಂಬ ಕಷ್ಟಪಟ್ಟಿದ್ದೆ. ಇದನ್ನು ನಾನು ತುಂಬ ಖುಷಿಯಿಂದ ಹೇಳ್ತೇನೆ ನನ್ನ ಯೂಟ್ಯೂಬ್ ಚಾನಲ್. ಸೊ ನಾನು ಇದರಲ್ಲಿ ನಾನು ಹೇಳಲಿಕ್ಕೆ ತುಂಬ ಖುಷಿ ಪಡ್ತೇನೆ, ನಾಚಿಗೆಲ್ಲ. 3 ದೇಶಕ್ಕೆ ಕಾರ್ಯಕ್ರಮ ಹೋಗಲಿಕ್ಕೆ ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಯಾರ ಸಪೋರ್ಟ್ ಇಲ್ಲದೆ ನಾನು ಅಷ್ಟು ದೊಡ್ಡ ವೇದಿಕೆಗೆ ಹತ್ತಲಿಕ್ಕೆ ಸಾಧ್ಯವೇ ಇಲ್ಲ. ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಒಂದಿಬ್ಬರ ಹೆಸರನ್ನು ಹೇಳಿದರೆ ಅದು ತಪ್ಪಾಗ್ತದೆ, ತುಂಬ ದೊಡ್ಡ ಲಿಸ್ಟೇ ಇದೆ. ಹಾಗಾಗಿ ಎಲ್ರಿಗೂ ನಾನು ಈ ನನ್ನ ವ್ಲಾಗ್ ಮುಖೇನ
ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಯಾವತ್ತೂ ಕೂಡ ನಾನು ಇದನ್ನು ಮರೆಯಲ್ಲ, ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ತೇನೆ ನಿಮ್ಮನ್ನು ಅಂತ ಹೇಳ್ತಾ, ನನಗೆ ಬಹರಿನ್ ಮತ್ತು ಕತಾರ್, ಶ್ರೀಲಂಕಾ ಹೋದಾಗ ನನಗೆ ಶ್ರೀಲಂಕಾದಲ್ಲಿ ಸ್ಮರಣಿಕೆ ಹಾಗೇನು ಸಿಗಲಿಲ್ಲ. ಬಹರಿನ್ ಕತಾರಲ್ಲಿ ನನಗೆ ಸಿಕ್ಕಿದೆ. ಕತಾರಲ್ಲಿ ನೋಡಿ, ಇದು ನನಗೆ ಕತಾರಲ್ಲಿ ಸಿಕ್ಕಂಥ ಒಂದು ಪ್ರೀತಿಯ ಕಾಣಿಕೆ, ಸ್ಮರಣಿಕೆ ನೋಡಿ. ನನಗೆ ತುಂಬ ಇಷ್ಟ ಆಗಿದೆ ಆಯಿತಾ. ಇದು ಡಿಫ್ರೆಂಟ್ ಆಗಿದೆ, ಮರದಲ್ಲೇ ಮಾಡಿರುವಂಥದ್ದು ನೋಡಿ, ಪ್ಲಾಸ್ಟಿಕ್ ಫೈಬರ್ ಏನೂ ಅಲ್ಲ ಇದಾಯ್ತಾ. ಹಾಗೆ ಇದು ಕೂಡ ನೋಡಿ, ಇದು ಸಹ ನನಗೆ ತುಂಬ ಇಷ್ಟ ಆಗಿದೆ. ಸ್ಮರಣಿಕೆ ಡಿಫ್ರೆಂಟ್ ಆಗಿದೆ, ತುಂಬ ಚೆಂದ ಇದೆ. ಮತ್ತು ಥ್ಯಾಂಕ್ ಯು ಮೊಗವಿಟ್ಸ್ ಬಹರಿನ್ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು, ನನ್ನನ್ನು ಪ್ರೀತಿಯಿಂದ ಕರೆದಂತಹ ಎಲ್ಲ ಹೃದಯಗಳಿಗೆ ಧನ್ಯವಾದಗಳು. ಮತ್ತು ಇದು ಕೂಡ ನಮ್ಮ ಕತಾರ್, ಇದು ಕೂಡ ಅಧ್ಯಕ್ಷರು, ಸರ್ವ ಸದಸ್ಯರು. ಯಾಕಂದರೆ ಬಹಳಷ್ಟು ಮಂದಿ ನಮ್ಮ ಊರಿನವರು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಅಲ್ಲಿ ಇರುವುದರಿಂದ ನಮಗೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಖಂಡಿತವಾಗಿ ಅಲ್ಲಿ ಹೋಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತೇನೆ ನಾನು. ನಂತರ ಶ್ರೀಲಂಕಾ ಹೋಗಲಿಕ್ಕೆ ಕೂಡ ಸಪೋರ್ಟ್ ಮಾಡಿದ ನಮ್ಮ ಅಣ್ಣನಿಗೆ ಧನ್ಯವಾದಗಳು. ನಂತರ ಅಂತ ಹೇಳೋದು, ಇದೇ ರೀತಿ ನಾನು ಡೈಲಿ ಒಂದೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಬ್ಯುಸಿ ಇರುವವರು ಸ್ವಲ್ಪ ಫ್ರೀ ಆದಾಗ ನನ್ನ ವ್ಲಾಗನ್ನು ನೋಡಿ ಆಯಿತಾ. ಅದೇ ಫ್ರೀ ಇರುವವರು ನೋಡ್ತಾ ಇರಿ ನನ್ನ ವ್ಲಾಗನ್ನು ಯಾವಾಗಲೂ. ನೋಡುವ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಆಗ್ತದೆ, ನೋಡ್ತೇನೆ, ನಿಮ್ಮ ಮುಂದೆ ಇಡ್ತೇನೆ. ಥ್ಯಾಂಕ್ ಯು.